ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 12ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:53 ಇರಲಿದೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 2:16 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 6:20 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:59 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:23 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:11 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 11:32 ರಾತ್ರಿ 1:18 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:44. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಳ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ಇವರಿಗೆ ತುಂಬ ಅನುಕೂಲತೆಗಳಿದೆ. ನಿಮ್ಮ ವ್ಯಾಪಾರಿ ಚಟುವಟಿಕೆಯಲ್ಲಿ ಪ್ರಗತಿಯನ್ನು ಕಾಣುವಂಥ ಹಾಗೆ ಲಾಭವನ್ನು ಕಾಣುವಂಥ ದಿನ ಕೂಡ. ಇನ್ನು ಬುಧ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಸ್ನೇಹಕ್ಕೆ, ಗೆಳೆತನಕ್ಕೆ, ಮಾತುಗಾರಿಕೆಗೆ, ಬರವಣಿಗೆಗೆ, ಭಾಷಣಕ್ಕೆ ಇವುಗಳಿಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮಗೆ ಸಹಾಯಕವಾಗುವಂಥ ಸನ್ನಿವೇಶಗಳು ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಗೆಳೆತನ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು, ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೂ ಕೂಡ ತುಂಬ ಉತ್ತಮ ಅವಕಾಶಗಳು ಈ ದಿನ ಇರುತ್ತೆ. ಹಾಗೆ ಸಾಹಿತಿಗಳಿಗೆ ಮತ್ತು ಕಲಾವಿದರಿಗೂ ಕೂಡ ತುಂಬ
ಅನುಕೂಲ ಇರುವಂಥದ್ದು. ಅಂದರೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕುವಂಥ ಒಂದು ವಿಶೇಷ ದಿನ ಈ ಬುಧವಾರದ ದಿನ. ಹಾಗೆ ಈ ದಿನ ಇರುವಂತಹ ಗುರುಹೋರ ಏನಿದೆ ಇದು ಕೂಡ ಅನುಕೂಲಕರವಾಗಿರುವಂತಹ ಸಮಯ. ಯಾವುದೇ ಕೆಲಸಗಳನ್ನು ಈ ದಿನ ಗುರುಹೋರದಲ್ಲಿ ನೀವು ಆರಂಭ ಮಾಡಲಿ, ಪ್ರಯತ್ನ ಮಾಡಿ, ಅಥವಾ ಅರ್ಧಂಬರ್ಧಾಗಿರುವಂತಹ ಕೆಲಸಗಳನ್ನು ಪ್ರಯತ್ನ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 35 ನಿಮಿಷದಿಂದ ಅಪರಾಹ್ನ 5 ಗಂಟೆ 39 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆಗಿದ್ರೆ ಅದು ನಿಧಾನವಾಗಿ ನಡೆಯುತ್ತೆ, ಮಂದಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಫಲಿತಾಂಶಗಳು ಬೇಗ ಬರಲ್ಲ. ಅದರಿಂದಲೇ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 31 ನಿಮಿಷದಿಂದ ಅಪರಾಹ್ನ 4 ಗಂಟೆ 35 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು, ತುಂಬ ಉತ್ತಮ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಾಗಲಿ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರಗಳಲ್ಲಾಗಲಿ ಬುಧ ಹೋರವನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಬುಧ ಹೋರ ಈ ದಿನ ಬೆಳಿಗ್ಗೆ 5 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 56 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 35 ನಿಮಿಷದಿಂದ ರಾತ್ರಿ 9 ಗಂಟೆ 31 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ಯಾವುದೇ ಪೂರ್ವ ಸಿದ್ಧತೆಗಳಾಗಲಿ ಈ ದಿನ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ವ್ಯಾಪಾರಿ ಚಟುವಟಿಕೆಗಳಿಗೆ ಬಂಡವಾಳ ಹೂಡುವಂಥದ್ದು, ಯಾವುದೇ ಒಂದು ಅಗ್ರಿಮೆಂಟ್ ವಿಚಾರದಲ್ಲಾಗಲಿ ಶುಕ್ರ ಹೋರ ಅಷ್ಟೊಂದು ಫೇವರಬಲ್ ಆಗಿರಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಪ್ರಾತಃ ಕಾಲ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ. ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 39 ನಿಮಿಷದಿಂದ ರಾತ್ರಿ 8 ಗಂಟೆ 35 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ಆರಂಭ ಮಾಡುವಂತಹ ಯಾವುದೇ ರೀತಿಯ ಚಟುವಟಿಕೆಗಳಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಆ ದಿನದಲ್ಲಿ ಶುಭ ಮುಹೂರ್ತಗಳು ಯಾವ್ಯಾವ್ದಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಬಹಳ ಮುಖ್ಯವಾಗಿ ನೀವು ಪಂಚಾಂಗ ಶ್ರವಣವನ್ನು ಪ್ರತಿನಿತ್ಯ ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳು ನಿಮಗೆ ಸಿಕ್ಕಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನಮ್ಮ ಹಿರಿಯರು ಹೇಳಿರುವಂತಹ ಈ ಸಲಹೆಗಳನ್ನು ನೀವು ಅನುಸಂಧಾನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಮಿಥುನ ರಾಶಿಗೆ ಶುಕ್ರನ ಆಗಮನ ಆಗ್ತಾ ಇರುವಂಥದ್ದು. ಹಾಗಾಗಿ ಶುಕ್ರ ಅಂತ ಹೇಳಿದ್ರೆ ಸಂಪತ್ತಿಗೆ, ಹಾಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಗಳಿಗೆ ಕಾರಕನಾಗಿರುವಂಥವನು ಶುಕ್ರ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸೌಂದರ್ಯ, ಮನರಂಜನೆ, ಆಡಂಬರ, ಹಾಗೆ ಸಂಗೀತ, ನೃತ್ಯ, ವಿವಾಹ ಇತ್ಯಾದಿ ವಿಚಾರಗಳಿಗೆ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಜೀವನದಲ್ಲಿ ಸುಖ ಸೌಲಭ್ಯಗಳು ಬರಬೇಕು, ಹಣಕಾಸು ಸಂಪತ್ತು ಒದಗಿ ಬರಬೇಕು. ಇದಕ್ಕಾಗಿ ಶುಕ್ರನ ಅನುಗ್ರಹ ಬೇಕೇ ಬೇಕು. ಅದರಲ್ಲೂ ಈ ದಿನ ಶುಕ್ರ ಮಿಥುನ ರಾಶಿಗೆ ಬಂದಿರೋದ್ರಿಂದ ಎಲ್ಲ 12 ರಾಶಿಯವರ ಹಣಕಾಸಿನ ವ್ಯವಹಾರಗಳು ಹಾಗೆ ಕುಟುಂಬದ ವ್ಯವಹಾರಗಳು ಸ್ವಲ್ಪ ವ್ಯತ್ಯಯದಿಂದ ಕೂಡಿರುತ್ತೆ. ಅದನ್ನು ಮುಂದೆ ನೋಡೋಣ, ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಅನ್ನುವಂಥ ವಿಚಾರವನ್ನು. ಆದರೂ ನಾವು ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ,
ನಾವು ಹಿಡಿದಂತಹ ಕೆಲಸದಿಂದ ನಮಗೆ ಅನುಕೂಲ ಆಗಲಿ, ಲಾಭ ಆಗಲಿ ಅಂತ ಹೇಳಿ ನಾವು ನಮ್ಮ ಮನೆ ದೇವರಿಗಾಗಲಿ, ನಮ್ಮ ಇಷ್ಟ ದೇವರಿಗಾಗಲಿ ನಮಸ್ಕಾರವನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಒಂದು ದೇವಸ್ಥಾನಕ್ಕೆ ಹೋದರೂ ನಮಸ್ಕಾರ ಮಾಡ್ತೇವೆ. ನಾವು ನಮಸ್ಕಾರ ಮಾಡುವಂಥ ಒಂದು ಪದ್ಧತಿಯನ್ನ ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಆದರೆ ಎಲ್ಲಿ ನಮಸ್ಕಾರ ಮಾಡಬೇಕು, ಹೇಗೆ ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥ ವಿಚಾರ ಏನಿದೆ ಅದು ನಮ್ಮ ಸನಾತನ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಹೇಳಲ್ಪಟ್ಟಿರುವಂಥದ್ದು. ಹಾಗಾಗಿ ನಾವು ದೇವಾಲಯಕ್ಕೆ ಹೋದರೆ ಸಿಕ್ಕ ಕಡೆಯಲ್ಲಿ ನಮಸ್ಕಾರವನ್ನು ಮಾಡಬಾರದು ಅನ್ನುವಂಥ ಒಂದು ವಿಚಾರ ಇದೆ. ಯಾವ ದೇವಸ್ಥಾನದಲ್ಲೇ ಆಗಲಿ ಬಲಭಾಗದಲ್ಲಿ ಅಂದರೆ ದೇವರ ಬಲಭಾಗದಲ್ಲೇ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದಿದೆ. ಅಥವಾ ನಮ್ಮ ಬಲಭಾಗಕ್ಕೆ ದೇವರು ಇರುವಂತೆ ನೋಡಿಕೊಂಡು ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಅಗ್ರೆ ಪುಷ್ಟೆ ವಾಮಭಾಗೆ ಸಮೀಪೇ ಗರ್ಭಮಂದಿರೆ ಜಪ ಹೋಮ ನಮಸ್ಕಾರಾನ್ ನ ಕುರ್ಯಾತ್ ಕೇಶವಾಲಯೇ ಅಂತ ಹೇಳ್ತಾರೆ. ಅಂದರೆ ವಿಷ್ಣುವಿನ ದೇವಸ್ಥಾನ, ವಿಷ್ಣು ತತ್ವ ಇರುವಂತಹ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವರ ಎದುರುಗಡೆ ನಿಂತು ನಮಸ್ಕಾರವನ್ನು ಮಾಡಬಾರ್ದು. ದೇವರ ಹಿಂಭಾಗದಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಬಾರ್ದು. ದೇವರ ಸಮೀಪದಲ್ಲಿ ಮಾಡಬಾರ್ದು. ಗರ್ಭಗೃಹದಲ್ಲಿ ನಮಸ್ಕಾರ ಮಾಡಬಾರ್ದು. ಜಪ ಹೋಮಗಳನ್ನು ಕೂಡ ಅಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ ವಿಷ್ಣು ಅಥವಾ ಈ ಶಿವಾಲಯಗಳಲ್ಲಿ ದೇವರ ಎದುರುಗಡೆ ನಾವು ನಮಸ್ಕಾರ ಮಾಡಿದಾಗ ನಮ್ಮ ಕಾಲು ಗರುಡ ಅಥವಾ ನಂದಿಯ ಕಡೆಗೆ ಇರುತ್ತೆ. ಇದರಿಂದ ದೇವರ ಮುಂದೆ ಇರುವಂತಹ ಗರುಡ ಆಗಲಿ, ನಂದಿ ಆಗಲಿ, ಮೂಷಿಕಾದಿ ವಾಹನ ದೇವತೆಗಳೇನಿದ್ದಾರೆ ಅವರಿಗೆ ನಾವು ಕಾಲು ತೋರಿಸಿದಂತಾಗತ್ತೆ, ಅವರನ್ನು ತಿರಸ್ಕಾರ ಮಾಡಿದಂತಾಗತ್ತೆ. ಇದರಿಂದ ನಮಗೆ ಪಾಪದ ಲೇಪ ಉಂಟಾಗುತ್ತೆ. ಆದ್ದರಿಂದಲೇ ದೊಡ್ಡವರನ್ನು ತಿರಸ್ಕರಿಸುವಂಥದ್ದು ಮರಣಕ್ಕೆ ಆಹ್ವಾನ ಕೊಟ್ಟಂತೆ ಅನ್ನುವಂಥ ಒಂದು ಮಾತಿದೆ. ಅದರಲ್ಲೂ ಅಗ್ರೇ ಮೃತ್ಯು ವಾಮಪ್ನೋತಿ ಅನ್ನುವಂಥದ್ದು ಇದನ್ನು ಪುಷ್ಟೀಕರಿಸುವಂಥ ಒಂದು ಮಾತು ಕೂಡ ಇದೆ. ಆದ್ದರಿಂದ ಬಲಿಪೀಠ, ಧ್ವಜಸ್ತಂಭ ಇವುಗಳಿಗೆ ಪಾದಗಳನ್ನು ತೋರಿಸಬಾರದು. ಆದ್ದರಿಂದ ದೇವರ ಎದುರಿಗೆ ನಿಂತು ನಮಸ್ಕಾರವನ್ನು ಮಾಡಬಾರ್ದು. ದೇವರು ಬಲಭಾಗಕ್ಕೆ ಬರುವಂತೆ ನೋಡಿಕೊಂಡು ನಮಸ್ಕಾರವನ್ನು ಮಾಡಬೇಕು. ಅದರಲ್ಲೂ ಧ್ವಜಸ್ತಂಭದ ಆಚೆಯೇ ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ನೀವು ಮುಂದೆ ದೇವಸ್ಥಾನಕ್ಕೆ ಹೋದಾಗ ಈ ನಮಸ್ಕಾರ ಮಾಡುವಂಥದ್ದು, ಅದರಲ್ಲೂ ದೀರ್ಘದಂಡ ನಮಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪದ್ಧತಿಯನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದೇ ರೀತಿ ಈ ದೇವರ ಮುಂಭಾಗದಂತೆ ಹಿಂಭಾಗದಲ್ಲೂ ಕೂಡ ನಮಸ್ಕಾರ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಕಾರಣ ಅಲ್ಲಿ ದೇವರ ಪರಿವಾರ ದೇವತೆಗಳಿರ್ತಾರೆ. ಹಿಂಭಾಗದಲ್ಲಿ ನಮಸ್ಕಾರ ಮಾಡಿದ್ರೆ ಆ ದೇವತೆಗಳಿಗೆ ಪಾದ ತೋರಿಸದಂತಾಗತ್ತೆ. ಆದ್ದರಿಂದ ಯಾವುದೇ ಕಾರ್ಯವನ್ನು ಮಾಡಲಿ ಅದರಲ್ಲಿ ನಮಗೆ ಅಪಜಯ ಉಂಟಾಗುವಂಥದ್ದು, ಕಾರ್ಯ ಸೋಲನ್ನು ಕಾಣುವಂಥದ್ದು ಈ ಕಾರಣಕ್ಕಾಗಿ. ಆದ್ದರಿಂದ ದೇವರ ಹಿಂಭಾಗದಲ್ಲೂ ಕೂಡ ನಮಸ್ಕಾರವನ್ನು ಮಾಡಬಾರ್ದು. ಇನ್ನು ದೇವರ ಎಡಭಾಗದಲ್ಲಿಯೂ ಕೂಡ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ವಾಮಭಾಗೇ ಭವನಾಶಃ ಅಂತ ಹೇಳುವಂಥದ್ದು. ಅಂದರೆ ಈ ವಾಮಭಾಗ ಅಂತ ಹೇಳಿದ್ರೆ ಎಡಭಾಗ. ಇಲ್ಲಿ ನಮಸ್ಕಾರ ಮಾಡಿದ್ರೆ ದೇವರ ಎಡಗೈಯಲ್ಲಿ ಗದೆ, ತ್ರಿಶೂಲ ಮೊದಲಾದಂತಹ ಆಯುಧಗಳಿರುತ್ತೆ. ಈ ಆಯುಧಗಳನ್ನು ಪರಮಾತ್ಮ ಧರಿಸಿರೋದರ ಉದ್ದೇಶ ಏನಂತ ಅಂದರೆ ಶತ್ರುಗಳನ್ನು ನಾಶ ಮಾಡಲಿಕ್ಕಾಗಿ. ಒಂದು ವೇಳೆ ನಾವು ದೇವರ ಎಡಭಾಗದಲ್ಲಿ ನಮಸ್ಕಾರ ಮಾಡಿದ್ರೆ ಭಗವಂತನ ಆಯುಧಗಳಿಂದ ನಮ್ಮ ಶರೀರ ನಾಶವಾಗುವಂತಹ ಸಂಭವ ಇರುತ್ತೆ. ಆದ್ದರಿಂದ ದೇವರ ಎಡಭಾಗದಲ್ಲಿ ನಮಸ್ಕಾರ ಮಾಡಬಾರ್ದು ಅನ್ನುವಂಥದ್ದು. ಇನ್ನು ದೇವರ ಬಲಭಾಗದಲ್ಲೇ ನಮಸ್ಕಾರ ಮಾಡಬೇಕು. ನಮ್ಮ ಯಾವುದೇ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕಿದ್ರೆ ಬಲಭಾಗ ನಮಗೆ ಸರ್ವಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದ ದೇವರು ನಮಗೆ ಅಭಯವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಅದನ್ನು ಕೊಡುವಂಥದ್ದು ಬಲಗೈಯಿಂದ, ಅಭಯ ಹಸ್ತ ಇರುವಂಥದ್ದು ಬಲಗೈಯಲ್ಲೇ. ಹಾಗಾಗಿ ಭಕ್ತರನ್ನು ಉದ್ಧರಿಸುವಂಥದ್ದು, ಅವರನ್ನು ಸಂಕಷ್ಟದಿಂದ ಮೇಲೇಳಿಸುವಂಥ ಒಂದು ಚಿಹ್ನೆ ಈ ದೇವರ ಬಲಗೈಯಲ್ಲಿ ಇರುತ್ತೆ. ಆದ್ದರಿಂದಲೇ ಭಗವಂತನ ಅನುಗ್ರಹ ನಮಗೆ ಸಿಕ್ಕತ್ತೆ, ಭಗವಂತನ ಅಭಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಾವು ದೇವರ ಬಲಭಾಗದಲ್ಲೇ ನಮಸ್ಕಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ಹಿರಿಯರು ಪ್ರತಿಯೊಂದು ಆಚರಣೆ ವಿಚಾರಣೆಗಳಲ್ಲಿ, ವಿಧಿವಿಧಾನಗಳಲ್ಲಿ ಒಂದು ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮ ಋಷಿ ಮುನಿಗಳು, ಹಿರಿಯರು ಸಾಕಷ್ಟು ಸಂಶೋಧನೆಗಳನ್ನೇ ನಡೆಸಿ ಇಂತಹ ವಿಚಾರಗಳನ್ನು ತಿಳಿಸಿರುವಂಥದ್ದು. ಹಾಗಾಗಿ ನಾವು ನಮ್ಮದೇ ಆದಂಥ ಒಂದು ಶಿಸ್ತನ್ನು, ಒಂದು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಹಿರಿಯರು ಹೇಳಿರುವಂಥ ಮಾತುಗಳನ್ನು ನಾವು ಉಪೇಕ್ಷೆ ಮಾಡಬಾರ್ದು. ಅದು ಸರ್ವಕಾಲಕ್ಕೂ ಸರ್ವಮಾನ್ಯವಾಗಿರುವಂಥದ್ದು. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ.
ಹಾಗಾಗಿ ಇಂಥ ಸೂಕ್ಷ್ಮದ ವಿಚಾರಗಳನ್ನು ನೀವು ತಿಳ್ಕೊಳ್ಳುವಂಥದ್ದು, ನಿಮ್ಮ ಮುಂದಿನ ಪೀಳಿಗೆಗೂ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಭಿಮಾನ ಇರುವಂಥವ್ರಿಗೆ, ಆಸಕ್ತಿ ಇರುವಂಥವ್ರಿಗೆ ಈ ನವಗ್ರಹಗಳು ತುಂಬ ಮಹತ್ವಪೂರ್ಣವಾಗಿ ಕಾಣಿಸ್ಕೊಳ್ಳುತ್ತೆ. ಅದರ ಪಾತ್ರ ಬಹಳ ಹಿರಿದಾಗಿದೆ ಅನ್ನುವಂಥ ಅಭಿಪ್ರಾಯ ಇರುತ್ತೆ. ಹಾಗಾಗಿ ನಮ್ಮ ಜೀವನದ ಏಳು ಬೀಳುಗಳಿಗೆ ಈ ನವಗ್ರಹಗಳು ಕೂಡ ಕಾರಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರ ಅಂಥವರಿಗೆ ಈ ಗ್ರಹಗಳ ಪಾತ್ರ ಏನು, ಮಹತ್ವ ಏನು, ಅವು ನೀಡುವಂಥ ಕಾರಕಗಳೇನು, ಹಾಗೆ ಅವುಗಳು ಯಾವ ದೋಷಕ್ಕೆ ನಮ್ಮನ್ನು ಗುರಿಪಡಿಸುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅದಕ್ಕಾಗಿಯೇ ಪ್ರತಿನಿತ್ಯ ಈ ದಿನ ಭವಿಷ್ಯವನ್ನು ಕೇಳುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಗ್ರಹಗಳ ಚಲನೆಯಿಂದ ಉಂಟಾಗುವಂಥ ದೋಷಗಳು ಏನು, ಅವುಗಳ ಪರಿಹಾರ ಏನು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಕೆಲವರು ಇರ್ತಾರೆ. ಆದರೆ ನಾವು ನಮ್ಮ ಜನ್ಮ ಕುಂಡಲಿಯನ್ನು ನೋಡಿದಾಗ ನಾವು ಜನನವಾದಂತಹ ಸಂದರ್ಭದಲ್ಲಿ ಯಾವ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿದೆ, ಯಾವ ಮನೆಯಲ್ಲಿದೆ, ಯಾವ ರಾಶಿಯಲ್ಲಿದೆ, ಯಾವ ಗ್ರಹದೊಂದಿಗೆ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಒಂದು ರಾಶಿ ಕುಂಡಲಿಯನ್ನು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಗ್ರಹಗಳ ಸ್ಥಾನವನ್ನು ನೋಡುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಬಹಳ ಮುಖ್ಯವಾಗಿ ನಾವು ಮಾಂದಿಯ ಸ್ಥಾನವನ್ನು ನೋಡಬೇಕು. ಇಲ್ಲಿ ಮಾಂದಿ ಶನಿದೇವರ ಮಗ. ಹಾಗಾಗಿನೇ ಕೆಲವರು ಮಾಂದಿಯನ್ನು ವಿಶೇಷವಾಗಿ ಪರಿಗಣಿಸ್ತಾರೆ. ಆದರೆ ಯಾವುದೇ ಒಂದು ದೋಷಕ್ಕೆ ಮಾಂದಿ ಕೂಡ ಕಾರಕ ಅನ್ನುವಂಥ ವಿಚಾರವನ್ನು ಕೆಲವರು ಮರೆತುಬಿಟ್ಟಿದ್ದಾರೆ. ಆದ್ದರಿಂದ ಮಾಂದಿಯ ಬಗ್ಗೆ ಮೊದಲು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ಮಾಂದಿ ಶನೇಶ್ವರನ ಬೆವರಿನಿಂದ ಉತ್ಪತ್ತಿಯಾದಂತಹ ಗ್ರಹ ಅನ್ನುವಂಥದ್ದು, ಹಾಗೆ ಎಲ್ಲ ಗುಣಗಳು ಕೂಡ ಶನೇಶ್ವರನ ರೀತಿಯಲ್ಲೇ ಇರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥ ಒಂದು ಕಲ್ಪನೆ. ಆದರೆ ಈ ಮಾಂದಿಯ ಬಗ್ಗೆ ಪರಾಶರ ಪದ್ಧತಿಯಲ್ಲಿ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಅವರು ಮಾಂದಿಯನ್ನು ಪರಿಗಣಿಸಿಯೇ ಇಲ್ಲ. ಆದ್ದರಿಂದಲೇ ಕೆಲವರು ಈ ಮಾಂದಿಯ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ನೋಡಲ್ಲ. ಇನ್ನು ಮಾಂದಿಯ ಉಪಯೋಗವನ್ನು ಹೆಚ್ಚಾಗಿ ಕೇರಳದಲ್ಲಿ ನೋಡುವಂಥದ್ದು ಇದೆ. ಅದರಲ್ಲೂ ಪ್ರಶ್ನಾಶಾಸ್ತ್ರ ಮತ್ತು ಅಷ್ಟಮಂಗಳ ಪ್ರಶ್ನೆ ಅನ್ನುವಂಥದ್ದನ್ನು ಹಾಕ್ತಾರಲ್ಲ, ಅಲ್ಲಿ ಮಾಂದಿಯನ್ನು ಅವರು ಗಮನಿಸ್ತಾರೆ. ಮಾಂದಿಯ ಸ್ಥಾನ, ಮಾಂದಿಯ ಚಲನವಲನ ಇದನ್ನು ಅವರು ಗಮನಿಸಿ ಅದನ್ನು ಉಪಯೋಗ ಮಾಡಿಕೊಳ್ತಾರೆ. ಅದನ್ನು ಬಿಟ್ಟರೆ ತಮಿಳುನಾಡಿನಲ್ಲೂ ಕೂಡ ಈ ಮಾಂದಿಯ ಬಗ್ಗೆ ಹೆಚ್ಚಾಗಿ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಈ ನಾಡಿ ಪದ್ಧತಿಯಲ್ಲಿ ಇದನ್ನು ಗಮನಿಸುವಂಥದ್ದು ಕೂಡ ಇದೆ. ಹಾಗಾಗಿ ನವಗ್ರಹಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಕಷ್ಟ ಆಗುವಂತಹ ಈ ಸಂದರ್ಭದಲ್ಲಿ ಉಪಗ್ರಹಗಳ ಬಗ್ಗೆ ನಾವು ಚಿಂತೆ ಮಾಡುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಚಾರವಂತಿಕೆ ಕೆಲವು ವರ್ಗದಲ್ಲೂ ಕೂಡ ಇದೆ. ಆದರೆ ಉಪಗ್ರಹಗಳು ಅಷ್ಟೊಂದು ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡಲ್ಲ ಅನ್ನುವಂಥದ್ದು ಇದೆ. ಆದರೆ ಮಾಂದಿಯನ್ನು ಅದರಿಂದ ಹೊರತುಪಡಿಸಬೇಕು. ಏಕೆಂದರೆ ಮಾಂದಿ ಈ ಶನಿದೇವರ ಮಗನಾಗಿ ಇರುವಂಥದ್ದು. ಹಾಗಾಗಿನೇ ಜಾತಕ ವಿಮರ್ಶೆಯ ಸಂದರ್ಭದಲ್ಲಾಗಲಿ, ಮುಹೂರ್ತ ನೋಡುವಂಥ ಸಂದರ್ಭದಲ್ಲಿ, ಪಂಚಾಂಗ ಪ್ರಶ್ನಾ ಶಾಸ್ತ್ರದಲ್ಲಿ ಮಾತ್ರ ಈ ಮಾಂದಿಯನ್ನು ಬಳಕೆ ಮಾಡುವಂಥದ್ದು ಇದೆ. ಇನ್ನು ನಮ್ಮಲ್ಲಿ ಅಂದರೆ ಈ ಕರ್ನಾಟಕದಲ್ಲಿ ಮತ್ತು ಉತ್ತರ ಭಾರತದ ಪ್ರದೇಶಗಳಲ್ಲಿ ಮಾಂದಿಯನ್ನು ಹೆಚ್ಚಾಗಿ ಪರಿಗಣಿಸಲ್ಲ. ಕಾರಣ ಈಗಾಗಲೇ ಹೇಳಿದೆ, ಉಪಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದು ಅಷ್ಟೊಂದು ಪ್ರಭಾವಯುತವಾಗಿಲ್ಲ ಅನ್ನುವಂಥ ಒಂದು ವಿಚಾರ. ಆದರೆ ಮಾಂದಿಯನ್ನು ಕೆಲವರು ಬಹಳ ವಿಶೇಷ ರೀತಿಯಲ್ಲಿ ಪರಿಗಣಿಸುವಂಥದ್ದು ಇದೆ. ಏಕೆಂದರೆ ಶನಿಯ ಪುತ್ರ ಮಾಂದಿ ಶನೇಶ್ವರನ ಹಾಗೆ 3, 6 ಮತ್ತು 11 ಈ ಒಂದು ಮನೆಯಲ್ಲಿ ಅಥವಾ ಈ ಪಾವಗಡದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಈ ಮಾಂದಿ ತಾನಿರುವಂತಹ ಸ್ಥಾನದಿಂದ 2 ಹಾಗೂ 12ನೇ ಮನೆಯನ್ನು ದೃಷ್ಟಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಗುರುವಿನ ದೃಷ್ಟಿ ಇರುವಂಥದ್ದು 5, 7 ಮತ್ತು 9ನೇ ಮನೆಯ ಮೇಲೆ. ಇನ್ನು ಶನಿಯ ದೃಷ್ಟಿ ಇರುವಂಥದ್ದು 3, 7 ಮತ್ತು 10ನೇ ಮನೆಗಳ ಮೇಲೆ. ಇನ್ನು ಕುಜನ ದೃಷ್ಟಿ 4, 7 ಮತ್ತು 8ನೇ ಮನೆಯ ಮೇಲೆ ಇರುತ್ತೆ. ಅದೇ ರೀತಿ ಈ ಮಾಂದಿಯ ದೃಷ್ಟಿ 2 ಮತ್ತು 12ನೇ ಮನೆಯಲ್ಲಿ ಪೂರ್ಣ ದೃಷ್ಟಿಯಿಂದ ಇರ್ತಾನೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ಜನ್ಮ ಕುಂಡಲಿಯಲ್ಲಿ ಮಾಂದಿ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ನೋಡಿ ಅಲ್ಲಿಂದ ನಿಮ್ಮ ರಾಶಿಗೆ ಅನುಗುಣವಾಗಿ 2 ಮತ್ತು 12ನೇ ಮನೆಯಲ್ಲಿದ್ದರೆ ಮಾಂದಿಯ ದೋಷದಿಂದ ಇರಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಈ ಮಾಂದಿಯ ಅಸ್ತಿತ್ವದಿಂದ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಅದೇ ರೀತಿ ಮಾಂದಿ ಯಾವ ಭಾವದಲ್ಲಿ ಸ್ಥಿತನಾಗಿರ್ತಾನೋ ಆ ಭಾವದ ಸಂಪೂರ್ಣ ಬಲವನ್ನು ಅಥವಾ ಪ್ರಭಾವವನ್ನು ನಾಶ ಮಾಡ್ತಾನೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥ ಒಂದು ವಿಚಾರ. ಆದ್ದರಿಂದ ಮಾಂದಿಯಿಂದ ಉಂಟಾಗುವಂಥ ದೋಷಕ್ಕೆ ಪರಿಹಾರಗಳು ಇದ್ದೇ ಇದೆ.
ಹಾಗಾಗಿ ಈ ದೋಷ ಬಹಳ ವಿಪರೀತವಾಗಿರುತ್ತೆ. ಶನಿಯ ಒಂದು ದೋಷದಂತೆಯೇ ಇದು ಕೂಡ ಕಾಡುವಂಥದ್ದು. ಆದ್ದರಿಂದ ಈ ದೋಷಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಇಲ್ಲಿ ಶಿವನಿಗೆ ಪ್ರಿಯವಾದಂತಹ ವಾಯು ತತ್ವದಲ್ಲಿ ಪ್ರಬಲನಾಗಿರುವಂತಹ ಶನಿದೇವರ ಮಗನಾದಂತಹ ಮಾಂದಿಯಿಂದ ಉಂಟಾಗುವಂತಹ ದೋಷಗಳನ್ನು ಪ್ರಮುಖವಾಗಿ ಶಿವನ ಆರಾಧನೆಯಿಂದ ಸರಿಪಡಿಸ್ಕೊಳ್ಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಾವು ಶನೇಶ್ವರನನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಶನಿಯ ದೋಷದಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಮೊದಲು ಶಿವನ ಆರಾಧನೆಯನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆಂಜನೇಯನ ಆರಾಧನೆಯನ್ನು ಮಾಡಬೇಕು. ಇದೆರಡೂ ಕೂಡ ಬಹಳ ಶೀಘ್ರವಾಗಿ ಫಲಿತಾಂಶವನ್ನು ಕೊಡುವಂಥದ್ದು. ಅದೇ ರೀತಿ ಈ ಮಾಂದಿಯಿಂದ ಉಂಟಾಗುವಂತಹ ದೋಷ ಪರಿಹಾರಕ್ಕೆ ಶಿವನ ಆರಾಧನೆ ಬಹಳ ಮುಖ್ಯ. ರುದ್ರಾಭಿಷೇಕವನ್ನು ಶಿವನಿಗೆ ಮಾಡಿಸೋದ್ರಿಂದ ಕೂಡ ಮಾಂದಿಯ ದೋಷದ ಪ್ರಭಾವ ತಗ್ಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ವಾಯುತತ್ವ ಪ್ರಧಾನವಾದಂತಹ ಮಾಂದಿಯ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಂಜನೇಯನ ಆರಾಧನೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿನೇ ಈ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಹನುಮಾನ್ ಚಾಲೀಸನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತಹ ಪರಿಹಾರ ಕ್ರಮಗಳು. ಈ ಗುಳಿಕ ಅನ್ನುವಂಥದ್ದು ಹೇಳ್ತಾರೆ, ಇಲ್ಲಿ ಮಾಂದಿ ಮತ್ತು ಗುಳಿಕ ಎರಡೂ ಒಂದೇ, ಶನೇಶ್ವರನ ಮಕ್ಕಳು ಇದು. ಹಾಗೆ ಮಾಂದಿ 1ರಿಂದ 12ನೇ ಭಾವದವರೆಗೆ ಎಲ್ಲಿ ಸ್ಥಿತನಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿಕೊಂಡು ಮೇಲೆ ಹೇಳಿದಂತಹ ರೀತಿಯಲ್ಲಿ ಪರಿಹಾರವನ್ನು ಅನುಸರಣೆ ಮಾಡಬೇಕು. ಹಾಗಾಗಿ ಈ ಜಾತಕದ ವಿಶ್ಲೇಷಣೆ ಸಮಯದಲ್ಲಿ ಮಾಂದಿಯನ್ನು ಕೂಡ ಪರಿಗಣಿಸಿ ನೋಡುವಂಥದ್ದು ಸೂಕ್ತ. ಅದರಿಂದ ಬರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಅತ್ಯಗತ್ಯ ಅನ್ನುವಂಥ ವಿಚಾರವನ್ನು ಮನನ ಮಾಡಿಕೊಳ್ಳಿ. ಹಾಗೆ ಈ ನವಗ್ರಹ ಶಾಂತಿಯನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಈ ಮಾಂದಿ ಅಥವಾ ಗುಳಿಕದ ಬಗ್ಗೆ ಕೂಡ ಒಂದು ಗಮನ ಇಟ್ಟಿರಿ, ಒಳ್ಳೆಯದಾಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಿ ಯಾವುದೇ ಗ್ರಹಗಳ ದೋಷದಿಂದ ಮುಕ್ತರಾಗಲಿಕ್ಕೆ ಈ ಒಂದು ಅಂಶವನ್ನು ಕೂಡ ಪರಿಗಣಿಸ್ತಾ ಇರಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರ್ತಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಭಾವಕಾರಕನಾದಂಥ ಗುರುವಿನ ಅನುಗ್ರಹ ನಿಮಗೆ ಬೇಕಾಗತ್ತೆ. ಮಾರ್ಗದರ್ಶಕರು ಬೇಕು ಈ ದಿನ. ಹಾಗೆ ನಿಮ್ಮ ಒಂದು ಬುದ್ಧಿ, ನಿಮ್ಮ ವಿದ್ಯೆ, ನಿಮ್ಮಲ್ಲಿರುವಂಥ ಒಂದು ವಿವೇಕ, ನಿಮ್ಮ ಪ್ರತಿಭೆ, ಇದಕ್ಕೆ ಸವಾಲೆನಿಸುವಂಥ ರೀತಿಯ ಸನ್ನಿವೇಶಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗೆ ಪ್ರಮುಖವಾದಂತಹ ಕಾರ್ಯಕ್ರಮಗಳನ್ನು ಮುಂದೂಡುವಂಥ ಸಾಧ್ಯತೆಗಳು ಈ ದಿನ ಕಾಣಿಸುತ್ತೆ. ಏಕೆ ಅಂತ ಹೇಳಿದ್ರೆ ಈ ದಿನ ಸಮಸ್ಯೆಗಳನ್ನು ಸಂಯಮದಿಂದ ವರ್ತಿಸಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಅಗತ್ಯತೆ ಇದೆ. ಹಾಗೆ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಈ ದಿನದ ಪರಿಸ್ಥಿತಿಗಳು ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಕೆಲಸಗಳ ಒತ್ತಡದಿಂದ ಈ ದಿನ ಮಾನಸಿಕವಾಗಿ ಸ್ವಲ್ಪ ಆರೋಗ್ಯ ಹದಗೆಡುವಂಥ ಸಾಧ್ಯತೆ ಕೂಡ ಇದೆ. ಹಣಕಾಸಿನ ತೊಂದರೆ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಆದಾಯಕ್ಕಿಂತ ವೆಚ್ಚಗಳು ಜಾಸ್ತಿ ಆದಾಗ ಹಣಕಾಸಿನ ನಿರ್ವಹಣೆಯಲ್ಲಿ ಸೋಲು ಉಂಟಾಗುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಇದೆ. ಇದು ಭಿನ್ನಾಭಿಪ್ರಾಯ ಮಾತಿನಿಂದ ಸ್ಫೋಟ ಆಗಲ್ಲ, ಎಲ್ಲ ಒಂದು ಕಡೆ ಈ ಶೀತಲ ಸಮರ ಅನ್ನುವಂಥದ್ದು ಮುಂದುವರಿಯುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಮನಸ್ಸು ಸನ್ನದ್ಧವಾಗಿರಲ್ಲ, ಸಿದ್ಧವಾಗಿರಲ್ಲ. ಹಾಗಾಗಿನೇ ಈ ದಿನ ಆತುರಾತುರವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಕೆಲಸಗಳು ಬೇಗ ಮುಗಿಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಬೇಗ ಬೇಗ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ. ಅಲ್ಲಿ ತೊಂದರೆಗಳಾಗುವಂಥದ್ದು, ಅವಘಡಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ, ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ಜೊತೆಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೂಡ ಹರಿಸಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಸ್ವಂತ ಕೆಲಸದ ಜೊತೆಯಲ್ಲಿ ನಿಮ್ಮವರ ಕೆಲಸದ ಬಗ್ಗೆ ಕೂಡ ಸ್ವಲ್ಪ ಗಮನ ಇಟ್ಕೊಳ್ಳಿ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಖರ್ಚು ವೆಚ್ಚದ ಬಗ್ಗೆ ಲೆಕ್ಕಾಚಾರ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆಯ ಸುಖ ಸ್ಥಾನ ಇದು. ಆದರೆ ಈ ದಿನದಲ್ಲಿ ಈ ಆಸ್ತಿಯಿಂದಲೋ, ಬಂಧು ಬಾಂಧವರಿಂದಲೋ, ಸ್ನೇಹಿತರಿಂದಲೋ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಒತ್ತಡಗಳು ಇಲ್ಲಿಂದ ನಿಮಗೆ ಬರುವಂಥದ್ದು. ಹಾಗಾಗಿನೇ ಈ ದಿನ ಮನೆಯ ಹೊರಗಿನ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ.
ಇದು ಹೆಚ್ಚು ಕಿರಿಕಿರಿಯನ್ನು ನಿಮಗೆ ಉಂಟು ಮಾಡುವಂಥದ್ದು. ಹಾಗಾಗಿ ವ್ಯವಹಾರಗಳಲ್ಲಿ ಸ್ವಲ್ಪ ಲೋಪದೋಷಗಳು ಇರುವಂಥದ್ದು. ಇದರಿಂದಲೇ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಎಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ಅಲ್ಲಿ ಒಂದು ಭಯದ ವಾತಾವರಣ ಇರುತ್ತೆ. ವ್ಯವಹಾರದಲ್ಲಿ ಈ ಕಾನೂನಿನ ತೊಡಕುಗಳು ಕೂಡ ಈ ದಿನ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಗ್ರಹಗತಿಗಳನ್ನು ನೀವು ವೀಕ್ಷಣೆ ಮಾಡಿದ್ರೆ ಈ ದಿನ ನಿಮ್ಮ ಸುಖಕ್ಕೆ ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ ನಿಮಗೆ. ಹಾಗಾಗಿನೇ ಈ ದಿನ ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥ ಒಂದು ಮನಸ್ಸನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಬೇರೆಯವರ ದೋಷಗಳನ್ನು ಬಹಳ ಚೆನ್ನಾಗಿ ಹುಡುಕ್ತೀರಿ, ಎತ್ತಿ ತೋರಿಸ್ತೀರಿ, ಅದನ್ನು ನಿಮ್ಮ ಮಾತಿನ ವೈಖರಿಯಲ್ಲಿ ಕಟುವಾಗಿ ಟೀಕಿಸುವಂಥದ್ದು ಕೂಡ ಇರುತ್ತೆ. ಆದರೆ ನಿಮ್ಮನ್ನು ಈ ದಿನ ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ನಿಮ್ಮ ದೋಷಗಳು ಎಷ್ಟಿದೆ, ನಿಮ್ಮಲ್ಲಿ ಎಷ್ಟು ಹುಳುಕುಗಳಿದೆ, ಎಷ್ಟು ಅಪವಾದ ಇದೆ, ಎಷ್ಟು ಸೋಲಿದೆ ಅನ್ನೋಂಥದ್ದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಬೇರೆಯವರನ್ನು ಜಡ್ಜ್ ಮಾಡೋದಕ್ಕಿಂತ ನಿಮ್ಮನ್ನು ನೀವು ಈ ದಿನ ನೋಡಿಕೊಳ್ಳಿ. ನಿಮ್ಮ ಒಂದು ಅವಲೋಕನವನ್ನು ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಆದರೆ ಈ ದಿನ ರಾಜಕೀಯ ಕ್ಷೇತ್ರದಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ರಾಜಕೀಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಹಾಗೆ ನೀವು ಈ ದಿನ ವ್ಯರ್ಥ ಪ್ರಯಾಣವನ್ನು ಕೂಡ ಮಾಡಬೇಕಾಗತ್ತೆ. ಉದ್ದೇಶಿತ ಯಾವುದೇ ಒಂದು ಕಾರ್ಯಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಪೂರ್ವ ಸಿದ್ಧತೆ ಇಲ್ಲದಂತಹ ಪ್ರಯಾಣ ನಿಮಗೆ ನಿರರ್ಥಕವಾಗಿಬಿಡುತ್ತೆ. ಹಾಗೆ ಒಡ ಹುಟ್ಟಿದವರ ಜೊತೆಯಲ್ಲಿ ವಿವಾದಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ನಿರಂತರವಾಗಿ ಮಾಡಿ. ಇವತ್ತೇ ಅದು ಫಲ ಕೊಡಲ್ಲ, ಆದರೆ ಪ್ರಯತ್ನವನ್ನು ಈ ದಿನ ನಿಲ್ಲಿಸಬೇಡಿ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಒತ್ತಡ ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ, ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ವಿಘ್ನೇಶ್ವರನ ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ 3ನೇ ಮನೆಯಲ್ಲಿದ್ದಾನೆ. ಕೀರ್ತಿ ಸ್ಥಾನ ಇದು. ಅದರಲ್ಲೂ ಇದನ್ನು ಪರಾಕ್ರಮ ಸ್ಥಾನ ಅಂತ ಹೇಳೋದ್ರಿಂದ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಪ್ರತಿಭೆಯಿಂದ, ನಿಮ್ಮ ಒಂದು ಪರಿಶ್ರಮದಿಂದ ಮೇಲೆ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಏಕೆಂದರೆ ಇಲ್ಲಿ ಭಾವಕಾರಕನಾದಂತಹ ಕುಜ ನಿಮಗೆ ಎಲ್ಲ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಮನೋಭಾವವನ್ನು ಕೊಡ್ತಾನೆ. ಇನ್ನು ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರಂಗಗಳಲ್ಲಿ, ಸರ್ವಕಾಲಕ್ಕೂ ಸರ್ವ ವಿಧದಲ್ಲೂ ಕೂಡ ಇರುವಂಥದ್ದೇ. ಹಾಗಾಗಿ ಸ್ಪರ್ಧೆಯನ್ನು ಎದುರಿಸುವಂಥದ್ದೇ ಮನುಷ್ಯನ ಪ್ರತಿನಿತ್ಯದ ಒಂದು ಕರ್ತವ್ಯವಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಕೂಡ ಈ ದಿನ ನಿಮ್ಮ ಸ್ಪರ್ಧೆಯನ್ನು ಸಮರ್ಥವಾಗಿ ಎದುರಿಸ್ತೀರಿ. ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಅದನ್ನು ತುಂಬ ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹಣಕಾಸಿಗೆ ತೊಂದರೆ ಇಲ್ಲ ನೋಡಿ. ಯಾವುದೇ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಹೆಚ್ಚಿನ ಮಟ್ಟದಲ್ಲಿ ನೆರವು ನಿಮಗೆ ಸಿಕ್ಕತ್ತೆ. ಸ್ನೇಹಿತರೋ, ಬಂಧುಗಳೋ, ಸಂಘ ಸಂಸ್ಥೆಗಳೋ, ನಿಮ್ಮ ಪ್ರೀತಿ ಪಾತ್ರರೋ ನಿಮಗೆ ಹಣದ ನೆರವನ್ನು ಕೊಡುವಂಥದ್ದು ಕೂಡ ಇದೆ. ಹಾಗೆ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಕುಟುಂಬದಿಂದ ಒಳ್ಳೆಯ ಅನುಕೂಲತೆಗಳು ನಿಮಗೆ ಉಂಟಾಗುವಂಥದ್ದು. ಆದಾಯ ತೃಪ್ತಿಕರವಾಗಿರುತ್ತೆ. ಕೈಗೊಂಡಂಥ ವ್ಯವಹಾರಗಳಲ್ಲಿ ಕಾರ್ಯಸಿದ್ಧತೆ ಇರುವಂಥದ್ದು, ಕಾರ್ಯಪಟುತ್ವ ಬಹಳ ಚೆನ್ನಾಗಿದೆ. ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು, ಯಾವ ಕೆಲಸವನ್ನು ಎಷ್ಟರ ಮಟ್ಟಿಗೆ ಅದನ್ನು ನೋಡಿಕೊಳ್ಬೇಕು, ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಚೆನ್ನಾಗಿರೋದ್ರಿಂದ ಕೆಲಸದಲ್ಲಿ ತುಂಬ ಯಶಸ್ಸು ಈ ದಿನ ಇರುತ್ತೆ. ಹಾಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದಾಗಲಿ, ಶುಭ ಕಾರ್ಯಗಳ ಬಗ್ಗೆ ಒಂದು ಸಿದ್ಧತೆ, ಮಾತುಕತೆ, ಚರ್ಚೆ, ಸಂವಾದ, ಇದರಲ್ಲಿ ನೀವು ಭಾಗವಹಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳು ಈ ದಿನದ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ಅದನ್ನು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಬೋದು. ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದು. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ದ್ವಿತೀಯ ಸ್ಥಾನ ಇದು. ಹಾಗಾಗಿ ಇದನ್ನು ಕುಟುಂಬ ಸ್ಥಾನ, ಧನಸ್ಥಾನ, ಹಾಗೆ ವಾಕ್ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಈ ಮನೆಗೆ ಭಾವಕಾರಕ ಗುರು
ಹಾಗಾಗಿ ಈ ದಿನ ಗುರುವಿನ ಮಾರ್ಗದರ್ಶನ, ಹಿರಿಯರ ಒಂದು ಸಲಹೆ, ಅವರ ಅನುಭವದ ಮಾತು ಈ ದಿನ ಹಿಡಿಸಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲವೂ ಕೂಡ ಅನುಭವಕ್ಕೆ ಬಂದಿದೆ, ನನಗೆ ಗೊತ್ತಿದೆ ಅನ್ನುವಂಥ ಒಂದು ವಿಚಾರದಲ್ಲಿ ಈ ದಿನ ಬಹಳ ಅತ್ಯುತ್ತಮ ಮಟ್ಟದಲ್ಲಿ ನಿಮ್ಮ ಆತ್ಮವಿಶ್ವಾಸ ಇರುತ್ತೆ. ಇದು ಕೆಲವೊಮ್ಮೆ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ವಂತಿಕೆಯನ್ನು ತೋರಿಸಲಿಕ್ಕೆ ಹೋಗಿ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಧನಸ್ಥಾನದಲ್ಲಿ ನಿಮಗೆ ಯಾವುದೇ ರೀತಿಯ ನೆಮ್ಮದಿ ಇಲ್ಲ. ಎಲ್ಲ ಒಂದು ಕಡೆ ಒತ್ತಡ ಜಾಸ್ತಿ ಇರುವಂಥದ್ದು, ನಿಮ್ಮ ಒಂದು ವಿಚಾರಕ್ಕೆ ಯೋಜನೆಗೆ ಬೇಕಾದಂಥ ಹಣ ನಿಮ್ಮ ಕೈಯಲ್ಲಿರಲ್ಲ. ಹಾಗಾಗಿ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ಈ ದಿನ ಬರ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಗೆಳೆತನಕ್ಕೆ ಬಾಧೆಯಾಗದಂತೆ ನೋಡ್ಕೊಳ್ಬೇಕು. ವಾಕ್ಸ್ಥಾನ ಇದು. ಏಕೆಂದರೆ ಈ ದಿನ ನಿಮ್ಮ ಗೆಳೆಯರ ಜೊತೆಯಲ್ಲಿ ಅಥವಾ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಮಾತಿಗೆ ಮಾತು ಬೆಸೆಯುವಂಥ ಸಾಧ್ಯತೆ ಇರುತ್ತೆ. ಇದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಭಿನ್ನಾಭಿಪ್ರಾಯಕ್ಕೆ ನೀವು ಗುರಿಯಾಗುವಂಥ ಸಾಧ್ಯತೆಗಳು ತುಂಬ ಇದೆ. ಆದ್ದರಿಂದ ಯಾವುದೇ ಒಂದು ವಿಚಾರದಲ್ಲೂ ನಿಮ್ಮ ಒಂದು ಮಿತಿಯನ್ನು ಮೀರಬೇಡಿ. ಎಲ್ಲದಕ್ಕೂ ಒಂದು ಚೌಕಟ್ಟಿದೆ, ಅದರ ಒಳಗೆ ಇರುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಕುಟುಂಬಸ್ಥರ ಬಗ್ಗೆ, ಕುಟುಂಬದಲ್ಲಿರುವಂಥ ಹಿರಿಯರ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಬೇಕು. ಇದು ಕುಟುಂಬ ಸ್ಥಾನ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿದ್ದರೆ ಅಥವಾ ಕುಟುಂಬದ ಹಿರಿಯರಿದ್ದರೆ, ಮಕ್ಕಳಿದ್ದರೆ, ಇವರ ಬಗ್ಗೆ ವಿಶೇಷ ಕಾಳಜಿಯನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ನೀವು ನಿರ್ಧಾರ ಮಾಡಬೇಕು ಮೊದಲೇ. ಹಾಗೆ ಯಾವುದೇ ಕೆಲಸ ಕೈಗೊಳ್ಳುವ ಮೊದಲು ಸ್ವಲ್ಪ ಪೂರ್ವ ಸಿದ್ಧತೆ ಇರಲಿ. ಆ ಕೆಲಸದ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಅಡೆತಡೆಗಳು ಎದುರಾಗತ್ತೆ ಈ ದಿನ ತುಂಬ. ಅದಕ್ಕಾಗಿ ಧೈರ್ಯಗೆಡಬೇಡಿ. ಬದಲಿಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ಗಣಪತಿಗೆ 21 ಗರಿಕೆಗಳನ್ನು ಈ ದಿನ ಸಮರ್ಪಣೆ ಮಾಡಿಬಿಟ್ರೆ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ವಿ ಆಗಿಬಿಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಚಂದ್ರನ ಬಲ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತೆ. ಇದು ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮಾಡುವಂಥ ಒಂದು ಮನಸ್ಸಾಗತ್ತೆ. ಕೆಲವೊಮ್ಮೆ ನೋಡಿ, ನಿಮಗೆ ಕೆಲಸದ ಮೇಲೆ ಆಸೆ ಇದೆ, ಆಸಕ್ತಿ ಇದೆ, ಆದರೆ ಹೇಗೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತೀರಿ. ಅಂಥವ್ರಿಗೆ ಗುರು ದರ್ಶನ ಆಗುವಂಥದ್ದು, ಯಾರದ್ದೋ ಒಂದು ಮಾರ್ಗದರ್ಶನ ನಿಮ್ಮನ್ನು ಮುನ್ನಡೆಸುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ದೂರದ ಬಂಧುಗಳಿಂದ ಶುಭ ಸುದ್ದಿಯೊಂದು ದೊರೆಯುವಂಥದ್ದು ಕೂಡ ಇದೆ. ಇನ್ನು ಆದಾಯ ಚೆನ್ನಾಗಿರುತ್ತೆ. ನಿಮ್ಮ ವ್ಯಾಪಾರ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಪ್ರಗತಿ ಇದೆ, ವ್ಯಾಪಾರದ ವಿಸ್ತರಣೆ ಇದೆ. ಹಾಗೆ ನಿಮ್ಮ ವ್ಯಾಪಾರಿ ಧರ್ಮದಂತೆ ಈ ದಿನ ನೀವು ಒಂದು ಅಪ್ಗ್ರೇಡ್ ಮಾಡಿಕೊಳ್ಳುವಂಥದ್ದು ಅಥವಾ ಈ ವ್ಯಾಪಾರದಲ್ಲಿ ಕೆಲವೊಂದು ಸೂಕ್ತ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ತೀರ್ಮಾನವನ್ನು ಕೈಗೊಳ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರದಿಂದ ದೀರ್ಘಕಾಲದಿಂದ ಪೂರ್ಣಗೊಳ್ಳದೇ ಇರುವಂಥ ಕೆಲಸವೊಂದು ಪೂರ್ಣ ಆಗಿಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ಹೆಚ್ಚಿನ ಆಸಕ್ತಿ ಇದೆ, ಮುತುವರ್ಜಿ ಇದೆ. ಅದನ್ನು ಮುಗಿಸ್ತೀರಿ. ಅದು ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಪ್ರಮುಖ ವ್ಯವಹಾರಗಳ ನಿರ್ಧಾರಗಳನ್ನು ಈ ದಿನ ಕಾರ್ಯಗತಗೊಳಿಸುವಂಥದ್ದು ಕೂಡ ಇದೆ. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ತುಂಬ ಈ ದಿನ ಕೆಲಸಗಳನ್ನು ಆಗಲೇಬೇಕು ಅನ್ನುವಂಥ ಗುರಿಯಲ್ಲಿ ಸ್ವಲ್ಪ ಹಠದ ಛಲದ ಸ್ವಭಾವ ಕೂಡ ಇದೆ. ವಿದ್ಯಾರ್ಥಿಗಳು ಈ ದಿನ ಇಂಥ ಸನ್ನಿವೇಶವನ್ನು ಗಮನಿಸ್ಕೊಳ್ಬೇಕು. ಹಾಗಾಗಿ ಗುರಿ ಸಾಧನೆಗೆ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಸ್ವಲ್ಪ ಈ ದಿನ ಛಲದಲ್ಲಿ ಕೆಲಸಗಳನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಹೊಗಳು ಭಟ್ಟರಿಂದ, ಮುಖಸ್ತುತಿಗಳಿಂದ ಸ್ವಲ್ಪ ದೂರ ಉಳಿಬೇಕು. ಅವರ ಮಾತಿಗೆ ಮರಳಾಗಬೇಡಿ. ಹಾಗಾಗಿ ಈ ದಿನ ನೀವು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸ್ವಂತಿಕೆಯನ್ನು ಬಿಡಬೇಡಿ, ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚಂದ್ರ 12ರ ಸ್ಥಾನದಲ್ಲಿದ್ದಾನೆ. ಇದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥ ಒಂದು ಮನೆ. ಏಕೆಂದರೆ ಚಂದ್ರನಿಂದ ನಿಮಗೆ ಈ ದಿನ ಮಿಶ್ರ ಫಲಗಳು ಇರುತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ನೆಮ್ಮದಿ ಇಲ್ಲ, ತೃಪ್ತಿ ಅನ್ನುವಂಥದ್ದು ಇಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ, ಆಡಿದ ಮಾತನ್ನೇ ಮತ್ತೆ ಮತ್ತೆ ಆಡಬೇಕಾಗತ್ತೆ ಈ ದಿನ.
ಹಾಗೆ ಯಾರಿಗಾದರೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ ಅದನ್ನು ಈಡೇರಿಸಬೇಕು, ಆಡಿದ ಮಾತಿಗೆ ತಕ್ಕಂತೆ ನೀವು ನಡ್ಕೊಳ್ಬೇಕು ಅನ್ನುವಂಥ ವಿಚಾರ ಪ್ರಧಾನವಾಗಿ ಇರಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮಗೆ ಬರುವಂತಹ ಸಮಸ್ಯೆಗಳೇನೇ ಇದ್ದರೂ ಅದನ್ನು ತುಂಬ ತಾಳ್ಮೆಯಿಂದ ನೀವು ಪರಿಹಾರ ಮಾಡಿಕೊಳ್ಬೇಕು. ಎಲ್ಲೂ ಕೂಡ ಗೊಂದಲ ಗೋಜಲು ಇದಕ್ಕೆ ಅವಕಾಶ ಕೊಡಬೇಡಿ, ಆತುರಕ್ಕೆ ಅವಕಾಶ ಕೊಡಬೇಡಿ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ನಿಧಾನ ಸ್ಥಿತಿಯಲ್ಲಿದ್ದರೆ ಮಾತ್ರ ಈ ಕೆಲಸಗಳನ್ನು ನೀವು ಮಾಡುವಂಥ ಒಂದು ಮನಸ್ಸು ಮಾಡಿ, ಇಲ್ಲಾಂದರೆ ಸ್ವಲ್ಪ ತಟಸ್ಥರಾಗಿರುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಬಂಧುಗಳಿಂದಾಗಲಿ ಅಥವಾ ನಿಮಗೆ ಬೇಕಾದಂತಹ ಸ್ನೇಹಿತರಿಂದಲಾಗಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಸಮಯಕ್ಕೆ ಸರಿಯಾಗಿ ಅವರ ಸಹಕಾರ ಸಿಕ್ಕಲ್ಲ. ಹಾಗಾಗಿನೇ ಅಂಥವರ ಮೇಲೆ ಈ ದಿನ ಡಿಪೆಂಡ್ ಆಗುವಂಥದ್ದು ತುಂಬ ಕಷ್ಟ ಸಾಧ್ಯ. ಇನ್ನು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರಬೇಕು. ಅದರಲ್ಲೂ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಸೋಲು ಉಂಟಾಗುವಂಥದ್ದು ಇರುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮ್ಮ ಸುಖಕ್ಕೆ, ನಿಮ್ಮ ಒಂದು ಸೌಲಭ್ಯಕ್ಕೆ ಸ್ವಲ್ಪ ಕೊರತೆಗಳು ಇರುತ್ತೆ. ಎಲ್ಲವೂ ಇದೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ಮಾತ್ರ ಕಡಿಮೆ ಇರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಒತ್ತಡ ಇರುವಂಥದ್ದು, ಹಾಗೆ ನಿಮ್ಮ ಯಶಸ್ಸಿನಿಂದ ಕೆಲವರು ಹೊಟ್ಟೆ ಉರಿ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸುವಂಥದ್ದು, ಏನೋ ಒಂದು ಪಿತೂರಿಯನ್ನು ಮಾಡ್ತಾರೆ, ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸ್ತಾರೆ. ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತಾರೆ. ಅಂಥವರನ್ನು ದೂರ ಇಡಿ. ಹಾಗಾಗಿ ಯಾವ ವ್ಯಕ್ತಿಯಿಂದ ಅನುಕೂಲ ಆಗುತ್ತೆ, ಯಾರಿಂದ ಆಗಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಬಹಳ ಸೂಕ್ತವಾಗಿ ಇರಬೇಕಾಗುತ್ತೆ. ಅದರಲ್ಲೂ ಬುಧ ನಿಮಗೆ ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು, ಗಣಿತಕ್ಕೆ ಕಾರಕ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಈ ದಿನದ ವ್ಯವಹಾರಗಳನ್ನು, ಚಟುವಟಿಕೆಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀಕೃಷ್ಣ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ನಿಮಗೆ ತೃಪ್ತಿ ಇದೆ. ಅಂಥ ಪ್ರಯತ್ನಗಳು ಬಹಳ ವಿಶೇಷ ರೀತಿಯ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಕೆಲಸಗಳು ಪೂರ್ಣ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ, ನಿರಾಳ ಈ ದಿನ ಇರುವಂಥದ್ದು. ಆದರೆ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಹಳೆಯ ಘಟನೆಗಳು ನಿಮಗೆ ಬಾಧಿಸ್ತಾ ಇದ್ದರೆ, ಎಲ್ಲೋ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದರೆ ಅಂಥದ್ದನ್ನು ಆದಷ್ಟು ಮರೆತು ಬಿಡುವಂಥದ್ದು ತುಂಬ ಉತ್ತಮ. ಇನ್ನು ಮನಸ್ಸಿನಲ್ಲಿ ಅಸಮಾಧಾನ ಇದ್ದರೆ ಕೆಲಸದಿಂದ ನಿಮ್ಮ ದೃಷ್ಟಿ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡಿ, ಅಂಥ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಯಾವುದೋ ಬೇಗ ಫಲಿತಾಂಶ ಕೊಡುತ್ತೆ, ಯಾವುದೋ ಸಂತೋಷವನ್ನು ತರುತ್ತೆ, ಅಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಮನಸ್ಸಿಗೆ ತಕ್ಕಂತೆ ಅಥವಾ ನಿಮ್ಮ ಗುರಿಯನ್ನು ತಲುಪಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಇರುತ್ತೆ. ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹೇಗೋ ಮಾಡಿ ನಿಮಗೆ ಬೇಕಾದ್ದನ್ನು ಗಿಟ್ಟಿಸ್ಕೊಳ್ತೀರಿ. ಅಂಥ ಒಂದು ಪ್ರತಿಭೆ ಇದೆ, ಅಂಥ ಒಂದು ವಿವೇಚನೆ ಈ ದಿನ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ ಬರುವಂಥ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ನಿವಾರಣೆ ಮಾಡ್ಕೊಳ್ತೀರಿ. ಅದರಲ್ಲೂ ನಿಮ್ಮ ಮಾತು, ನಿಮ್ಮ ವಾಕ್ಶಕ್ತಿ, ಮಾತಿನ ಚತುರತೆ ಕೆಲವೊಂದು ಸಮಸ್ಯೆಗಳನ್ನು ತಾನಾಗಿ ಬಗೆಹರಿಸುವಂಥ ಒಂದು ಸನ್ನಿವೇಶವನ್ನು ತರುತ್ತೆ. ಮಾತು ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತೀರಿ. ನಿಮಗೆ ಬೇಕಾದಂತಹ ವಿಚಾರಗಳನ್ನು ಪಡ್ಕೊಳ್ಳಲು ಕೂಡ ನಿಮ್ಮ ಮಾತು ಅಸ್ತ್ರವಾಗಿ ಇರುತ್ತೆ ಈ ದಿನದಲ್ಲಿ. ಹಾಗೆ ಮನೆಯ ಹೊರಗೂ ಕೂಡ ನಿಮ್ಮ ನಿರ್ಧಾರಗಳು ಎಲ್ಲರಿಗೂ ಸಂತೋಷವನ್ನು ತರುವಂಥದ್ದು. ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಅಷ್ಟೇ ವಿವೇಚನೆಯಿಂದ, ವಿವೇಕದಿಂದ ಈ ದಿನ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಮನಸ್ಸಿಗೆ ಚಿಂತೆಗೆ ಕಾರಣವಾಗುವಂಥ ವಿಚಾರಗಳೇನೇ ಇದ್ದರೂ ಅದನ್ನು ದೂರ ಇಡಬೇಕು, ಆರೋಗ್ಯ ಕಾಪಾಡಿಕೊಳ್ಬೇಕು, ಜೀವನದಲ್ಲಿ ಪ್ರಗತಿ ಇರಬೇಕು ಅನ್ನುವಂಥ ಮಹದಾಸೆ ಈ ದಿನ ಹೆಚ್ಚಾಗಿರುತ್ತೆ. ಅದನ್ನು ಪೂರೈಸಿಕೊಳ್ಳಿಕ್ಕೆ ಭಗವಂತನ ಅನುಗ್ರಹ ಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ದರ್ಶನ ಮಾಡಿಕೊಳ್ಬೇಕು, ಗಣಪತಿಯನ್ನು ಈ ದಿನ ಪೂಜೆ ಮಾಡಬೇಕು. ಒಳ್ಳೆಯದಾಗುತ್ತೆ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲೂ ಈ 10ನೇ ಮನೆಗೆ ಭಾವಕಾರಕರು 4 ಮಂದಿ ಇದ್ದಾರೆ ನೋಡಿ, ರವಿ, ಶನಿ, ಗುರು ಮತ್ತು ಬುಧ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ಇದರಲ್ಲಿ ಶನಿಯಿಂದ ಕಷ್ಟಪಟ್ಟು ನೀವು ಮುಂದುವರಿಬೇಕು, ಪ್ರಾಮಾಣಿಕವಾಗಿ ಮುಂದುವರಿಬೇಕು ಅನ್ನುವಂಥ ಒಂದು ಸೂಚನೆ ಇದೆ. ಇನ್ನು ರವಿ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗೆ ಯಾರೇ ಅಧಿಕಾರಿಗಳಾಗಿರಲಿ, ರಾಜಕಾರಣಿಗಳಾಗಿರಲಿ, ಈ ದಿನದ ಕೆಲಸ ನಿಮಗೆ ಯಶಸ್ಸನ್ನು ತರುತ್ತೆ. ಗುರುವಿನ ಮಾರ್ಗದರ್ಶನ ಇದೆ, ಗುರುವಿನ ಒಂದು ಆಶೀರ್ವಾದ ಚೆನ್ನಾಗಿದೆ. ಬಲ್ಲವರು ನೀವು ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ದಾರಿ ತೋರಿಸ್ತಾರೆ. ಮೇಲಧಿಕಾರಿಗಳ ಒಂದು ಕೃಪಾದೃಷ್ಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ವಿಶೇಷವಾಗಿ ಬುಧ ನಿಮಗೆ ಉತ್ತಮವಾದಂತಹ ಅವಕಾಶಗಳನ್ನು ಕೊಡ್ತಾನೆ. ಅದರಲ್ಲೂ ಲಾಭದ ಅಂಶಗಳು ಜಾಸ್ತಿ ಇರುತ್ತೆ. ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ನೀವು ತುಂಬ ಚೆನ್ನಾಗಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಕ್ಕತ್ತೆ, ಅಥವಾ ಉದ್ಯೋಗದ ಬಗ್ಗೆ ಮಾಹಿತಿ ಸಿಕ್ಕುವಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಸ್ನೇಹಿತರ ಸಲಹೆಯಂತೆ ಈ ದಿನ ಕೆಲವು ವಿಚಾರಗಳಲ್ಲಿ ಮುನ್ನಡೆಯುವಂಥ ಮನಸ್ಸಾಗುತ್ತೆ. ಏಕೆಂದರೆ ನಿಮಗೆ ಎಷ್ಟೇ ತಿಳುವಳಿಕೆ ಇರಲಿ, ಎಷ್ಟೇ ವಿವೇಕ ಇರಲಿ, ಎಷ್ಟೇ ಪ್ರತಿಭೆ ಇರಲಿ, ಆದರೂ ಬೇರೆಯವರ ಮಾತನ್ನು ಕೇಳೋಣ, ಅನುಭವಸ್ಥರನ್ನು ಈ ದಿನ ಕನ್ಸಲ್ಟ್ ಮಾಡೋಣ, ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋಣ ಅನ್ನೋವಂಥ ವಿಚಾರ ಮನಸ್ಸಿಗಿರುತ್ತೆ. ಇದು ಈ ಸಕ್ಸಸ್ಗೆ ಬೇಕಾಗಿರುವಂಥ ಒಂದು ಅಟ್ರಿಬ್ಯೂಟ್ ಇದು. ಹಾಗೆ ನಿಮ್ಮ ವೃತ್ತಿಯಲ್ಲಿ, ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ, ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರಿ, ತುಂಬ ಅನುಕೂಲ ಇದೆ, ಬಹಳ ಕಂಫರ್ಟಬಲ್ ಆಗಿರ್ತೀರಿ, ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಎಲ್ಲವೂ ಕೂಡ ನಿಮಗೆ ಈ ದಿನ ಕೂಡಿ ಬರುತ್ತೆ, ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಗಳನ್ನು ನಿವಾರಿಸಿ ನಿಮ್ಮನ್ನು ಇಷ್ಟರ ಮಟ್ಟಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿರುವಂಥವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಮಂದಿ ಇದ್ದಾರೆ. ಅವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಕೃತಜ್ಞತೆಯನ್ನು ಹೇಳಿ, ನಿಮ್ಮ ಮನೆ ದೇವರನ್ನು ಈ ದಿನ ಪೂಜೆ ಮಾಡಿ, ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅತ್ಯುತ್ತಮ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ ಭಾಗ್ಯಸ್ಥಾನ ಇದು. ಹಾಗಾಗಿ ಇಲ್ಲಿ ಭಾವಕಾರಕರಾದಂತಹ ರವಿ ಮತ್ತು ಗುರುವಿನ ಅನುಗ್ರಹವನ್ನು ಈ ದಿನ ಪಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ಕೊಡ್ತಾ ಇದೆ. ಚಂದ್ರನಿಂದ ಅಷ್ಟೊಂದು ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯಾವುದೋ ಒಂದು ಕೆಲಸ ಕಾರ್ಯ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸುತ್ತೆ. ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಅದು ಮುಂದುವರಿಯಲ್ಲ. ಏನೋ ಒಂದು ಸಮಸ್ಯೆ, ಏನೋ ಅಡೆತಡೆ ಇರುವಂಥದ್ದು. ಹಾಗಾಗಿ ಈ ದಿನ ಅನುಭವಸ್ಥರ ತಿಳುವಳಿಕೆ ಉಳ್ಳಂಥವರ ಮಾರ್ಗದರ್ಶನದಲ್ಲಿ ಆ ಕೆಲಸಗಳನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಈ 9ನೇ ಮನೆ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತಾರೆ. ಇದು ಸಂಪತ್ತು. ಅದರಲ್ಲೂ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಹಣಕಾಸಿನ ಮೂಲಗಳೇನಿದೆ, ಆದಾಯದ ಮಾರ್ಗ ಅದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಹೊಸ ಸಾಲಗಳನ್ನು ಮಾಡಬೇಕಾಗತ್ತೆ. ಇಂಥ ಒಂದು ಪರಿಸ್ಥಿತಿ ಬರ್ಬೋದು. ಈ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಕೆಲವೊಂದು ಕಾರ್ಯಕ್ರಮಗಳನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ವ್ಯರ್ಥ ಪ್ರಯಾಣ ಆಗುತ್ತೆ. ಗುರಿ ಇಲ್ಲದ ಪ್ರಯಾಣ ಇರೋದರಿಂದ ಅಂಥ ಒಂದು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇಲ್ಲ, ಅತ್ಯಂತ ಪೂರ್ವ ಸಿದ್ಧತೆಯೊಂದಿಗೆ ಆ ಒಂದು ಪ್ರಯಾಣವನ್ನು ನೀವು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಈ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಏನೋ ಒಂದು ಪ್ರತೀಕಾರ ಇರ್ಬೋದು, ನಿಮ್ಮತನವನ್ನು, ನಿಮ್ಮ ಅಂತಸ್ತನ್ನು ಕಾಪಾಡಿಕೊಳ್ಳುವಂಥ ವಿಚಾರದಲ್ಲಿ ಈ ದಿನ ಆತುರಾತುರವಾಗಿ ತೀರ್ಮಾನ ಕೈಗೊಳ್ಳುವಂಥ ಸಂದರ್ಭ ಇದೆ. ಇದು ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಜೊತೆಗೆ ಪಶ್ಚಾತ್ತಾಪಕ್ಕೂ ಕೂಡ ಇದು ಕಾರಣವಾಗುತ್ತೆ. ಈ ದಿನ ಕೆಲಸ ಮಾಡ್ತೀರಿ, ಸಕ್ಸಸ್ ಕಾಣ್ಬೋದು, ಆದರೆ ನಾಳೆ ದಿನ ಈ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಪಡುವಂಥದ್ದು ಇದೆ. ಹಾಗಾಗಿನೇ ಯಾವುದೇ ಕೆಲಸ, ಯಾವುದೇ ಜವಾಬ್ದಾರಿ ಇದನ್ನು ನೀವು ನಿರ್ವಹಣೆ ಮಾಡೋ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಆದಷ್ಟು ಈ ದಿನ ದಾನ ಧರ್ಮಾದಿಗಳ ಕಡೆ ಗಮನ ಕೊಡಿ. ಭಗವಂತನ ಸೇವೆ ಮಾಡಿ, ಪೂಜೆ ಮಾಡಿ, ದರ್ಶನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಭಕ್ತಿಯಿಂದ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಸ್ಥಾನ ದುಸ್ಥಾನ ಇದು. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆಗಳು ಈ ದಿನ ತುಂಬ ಇರುತ್ತೆ. ಹಾಗೆ ಈ ದಿನದಲ್ಲಿ ಪ್ರಮುಖ ಕಾರ್ಯಕ್ರಮಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಯಾರದ್ದೋ ಕೈವಾಡ, ಯಾರದ್ದೋ ಒಂದು ಈ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ನಿಮ್ಮನ್ನು ಈ ದಿನ ವಿಚಲಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಕೆಲಸದಲ್ಲಿ ತೃಪ್ತಿ ಇಲ್ಲ, ಕೆಲವರಿಗೆ ಆಸಕ್ತಿಯೇ ಇಲ್ಲ. ಹಾಗಾಗಿ ಸೋಮಾರಿತನ ಈ ದಿನ ತುಂಬ ಕಾಡುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಈ ದಿನ ಯಶಸ್ವಿಯಾಗಿ ನಡೆಯಲ್ಲ. ಸಮಯಕ್ಕೆ ಸರಿಯಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಈ ದಿನ ಬೇರೆಯವರ ಮೇಲೆ ಅವಲಂಬನೆ ಜಾಸ್ತಿ, ಡಿಪೆಂಡೆನ್ಸಿ ಜಾಸ್ತಿ. ಅದಕ್ಕಾಗಿಯೇ ಬೇರೆಯವರನ್ನು ನೀವು ಒಂದು ಮುಲಾಜಿಗೆ ಇಟ್ಕೊಳ್ಬೇಕಾಗತ್ತೆ, ಅವರ ಮರ್ಜಿಗೆ ಒಳಗಾಗಬೇಕಾಗತ್ತೆ. ಇದರಿಂದ ನಿಮ್ಮ ಸ್ವಂತಿಕೆಯನ್ನು ಕಳ್ಕೊಳ್ತೀರಿ, ದಾಕ್ಷಿಣ್ಯಕ್ಕೂ ಕೂಡ ಒಳಗಾಗ್ತೀರಿ. ಹಾಗೆ ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳಿಂದ ನಿಮಗೆ ವಿಶ್ರಾಂತಿ ಅನ್ನುವಂಥದ್ದು ಸಿಕ್ಕಲ್ಲ. ಎಲ್ಲಿ ವಿಶ್ರಾಂತಿ ಇಲ್ಲ ಅಲ್ಲಿ ಮನಸ್ಸಿಗೆ ಶಾಂತಿ ಸಮಾಧಾನ ಇರಲ್ಲ. ಇದರಿಂದ ಮನಸ್ಸು ಚಂಚಲವಾಗುತ್ತೆ, ವಿಚಲಿತವಾಗುತ್ತೆ, ವಿಚಿತ್ರವಾಗಿ ವರ್ತನೆ ಮಾಡಬೇಕಾಗತ್ತೆ. ನಿಮ್ಮ ಮಾತು ಕೂಡ ಈ ದಿನ ನಿಮ್ಮ ಕೈಗೆ ಸಿಕ್ಕಲ್ಲ. ನಿಮ್ಮನ್ನು ಮೀರಿ ಮಾತಾಡ್ತೀರಿ, ನಿಮ್ಮ ಲಿಮಿಟ್ ಬಿಟ್ಟು ಈ ದಿನ ವ್ಯವಹಾರ ಮಾಡ್ತೀರಿ ಈ ದಿನ. ಅದಕ್ಕಾಗಿಯೇ ಈ ದಿನದಲ್ಲಿ ಕೆಲವು ಕಡೆಯಲ್ಲಿ ಭಾರಿ ನಷ್ಟವನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಒಂದು ಕಡೆ ಹಣಕಾಸಿನ ನಷ್ಟ ಆಗ್ತಾ ಇದ್ದರೆ ಮತ್ತೊಂದು ಕಡೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಷ್ಟೊಂದು ಪವರ್ಫುಲ್ ಆಗಿಲ್ಲ, ತುಂಬ ವೀಕ್ ಆಗಿರ್ತೀರಿ. ಫಿಸಿಕಲಿ ಮೆಂಟಲಿ ಈ ದಿನ ತುಂಬ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳಿರುತ್ತೆ. ಹಾಗಾಗಿ ಈ ದಿನ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು, ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡುವಂಥದ್ದು ಅತಿ ಅಗತ್ಯ. ಇನ್ನು ಈ ಪ್ರಯಾಣ ನಿಮಗೆ ಅಷ್ಟೊಂದು ಯಶಸ್ಸನ್ನು ತರಲ್ಲ. ಅದರಲ್ಲೂ ವಾಹನ, ಅದರಲ್ಲೂ ಬೇರೆಯವರ ವಾಹನ, ಅದನ್ನು ಓಡಿಸುವಂಥ ಸಂದರ್ಭ ಸ್ವಲ್ಪ ಅವಘಡಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೇರೆಯವರ ವಾಹನ ಮುಟ್ಟಬೇಡಿ, ದೂರದ ಪ್ರಯಾಣ ಮಾಡಬೇಡಿ. ಆದರೂ ಬಹಳ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಬೇಕು. ಈ ತಣ್ಣೀರನ್ನು ಆರಿಸಿಕೊಂಡು ಕುಡಿಬೇಕು ನೀವು, ಅಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ತುಂಬ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ. ತುಂಬ ಈ ದಿನ ಸಂತೋಷದಿಂದ ಇರ್ತೀರಿ. ಹಾಗೆ ಕುಟುಂಬಸ್ಥರ ಒಂದು ನೆರವು ಸಹಕಾರ ನಿಮಗೆ ಸಮಯೋಚಿತವಾಗಿ ಸಿಕ್ಕತ್ತೆ. ಅವರ ಬೆಂಬಲ ಇದೆ, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇದೆ, ನಿಮ್ಮ ಮಾತಿಗೆ ಒಂದು ತೂಕ ಇದೆ. ಹಾಗೆ ನಿಮ್ಮ ಒಂದು ವಿಚಾರಗಳನ್ನು, ನಿಮ್ಮ ಸಲಹೆಯನ್ನು, ನಿಮ್ಮ ಒಂದು ಮಾರ್ಗದರ್ಶನವನ್ನು ಕೆಲವರು ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ತನವನ್ನು ಉಳಿಸ್ಕೊಳ್ತೀರಿ. ಇದರಿಂದ ನಿಮ್ಮ ಮಾತಿಗೂ ಕೂಡ ಒಂದು ವಿಶೇಷ ಮೌಲ್ಯ ಸಿಕ್ಕುವಂಥದ್ದು ಆಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಳ್ತೀರಿ. ಮಕ್ಕಳ ವಿಚಾರದಲ್ಲಿ, ಭವಿಷ್ಯದ ವಿಚಾರದಲ್ಲಿ, ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ಹೆಚ್ಚಿನ ನೆರವು ನಿಮಗೆ ಸಿಕ್ಕತ್ತೆ. ಒಳ್ಳೆಯ ತೀರ್ಮಾನವನ್ನು ಕೂಡ ಕೈಗೊಳ್ತೀರಿ. ಹಾಗಾಗಿ ನಾಳಿನ ಭವಿಷ್ಯದ ಭದ್ರತೆಯಿಂದ ಈ ದಿನ ಮಾಡುವಂಥ ಕೆಲಸಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ಮನೆಯ ಹೊರಗಿನ ಜವಾಬ್ದಾರಿಗಳು ನಿಮಗೆ ಸಂತೋಷವನ್ನು ತರುತ್ತೆ. ಮನೆಯ ಒಳಗಿಂತ ಹೊರಗೆ ನಿಮಗೆ ಹೆಚ್ಚು ಕಾರ್ಯಭಾರ ಇರುವಂಥದ್ದು. ಹಾಗೆ ಅದನ್ನು ಸಮರ್ಥವಾಗಿ ಸಂತೋಷದಿಂದ ನಗುನಗ್ತಾ ನಿರ್ವಹಣೆ ಮಾಡ್ತೀರಿ. ಹಾಗೆ ವ್ಯಾಪಾರದಲ್ಲಿ ಪಾಲುದಾರರ ಜೊತೆಯಲ್ಲಿ ಈ ದಿನ ಉತ್ತಮವಾದಂಥ ಸಂಬಂಧ ಇದೆ, ಸಂವಾದನೆ ಇದೆ, ಸಂವಹನ ಇದೆ. ಆದ್ದರಿಂದಲೇ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭ ಇದೆ. ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ರೀತಿಯ ಒತ್ತಡಗಳಿರಲಿ, ಸಮಸ್ಯೆಗಳಿರಲಿ, ಅದನ್ನು ನಿಮ್ಮ ಸಂಗಾತಿಯ ಜೊತೆ ಹೇಳ್ಕೊಳ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ವಿಚಾರ ವಿನಿಮಯಗಳು ಆಗುವಂಥದ್ದು, ಅವರ ಅಭಿಪ್ರಾಯ, ಅವರ ಬೆಂಬಲ, ಅವರ ಸಾಂತ್ವನದ ಮಾತು ಈ ದಿನ ನಿಮ್ಮನ್ನು ಸಂತೋಷಗೊಳಿಸುತ್ತೆ. ಹಾಗಾಗಿ ಎಷ್ಟೇ ಒತ್ತಡಗಳಿದ್ದರೂ ಕೂಡ ಈ ಜೀವನವನ್ನು ಹೇಗೆ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರ, ಅನ್ನುವಂಥ ಒಂದು ತತ್ವ, ಒಂದು ಮಾರ್ಗದರ್ಶನ ನಿಮಗೆ ಈ ದಿನ ಹೊಳೆಯುತ್ತೆ. ಅದರಲ್ಲೂ ಸ್ವಂತಿಕೆಯಿಂದ ಬರುವಂಥದ್ದು, ಸ್ವಂತ ಅನುಭವದಿಂದ ಈ ಒಂದು ವಿಚಾರಗಳನ್ನು ನೀವು ಮನನ ಮಾಡ್ಕೊಳ್ತೀರಿ, ಅರ್ಥೈಸ್ಕೊಳ್ತೀರಿ, ಅಳವಡಿಸ್ಕೊಳ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಜವಾಬ್ದಾರಿಯ ಕೆಲಸ ಇದ್ದರೂ ಕೂಡ ಅದನ್ನು ತುಂಬ ಸಂಭ್ರಮಿಸುವಂಥದ್ದು. ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿದ್ದರೂ ಕೂಡ ತುಂಬ ಸಂತೋಷದಿಂದ ಪಾಲ್ಗೊಳ್ತೀರಿ, ನಗುನಗ್ತಾ ಇರ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಧನಾತ್ಮಕವಾದಂತಹ ಒಂದು ಬದಲಾವಣೆ.
ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ. ಇದು ವಿಶೇಷವಾಗಿ ರೋಗಸ್ಥಾನ, ಸಾಲದ ಮನೆ ಅಂತಲೇ ಹೇಳುವಂಥದ್ದು, ಶತ್ರುಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯನ್ನು ತರ್ತಾ ಇದ್ದಂತಹ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ, ಇದರ ಬಗ್ಗೆ ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಒಂದು ರೀತಿಯಲ್ಲಿ ಸಂಶೋಧನೆ ಮಾಡಿ ಅದರ ಒಂದು ಫಲಿತಾಂಶವನ್ನು ಪರಿಹಾರ ರೂಪವಾಗಿ ಅಳವಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಕೆಲವರಿಗೆ ಮೌನ ವಹಿಸುವಂಥದ್ದು ಇದೆ. ಆ ಮೌನವನ್ನೇ ಕೆಲವರು ನಿಮ್ಮ ಒಂದು ವೀಕ್ನೆಸ್ ಅಂತ ಹೇಳಿ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಿ ಅವಕಾಶ ಇದೆ, ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತಾಡಿ, ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸುಮ್ಮನೆ ಮಾತ್ರ ಇರಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಅಪರೂಪದ ಆಹ್ವಾನಗಳು ನಿಮಗೆ ಬರುವಂಥದ್ದು. ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ ಹೇಳೇ ಕೆಲವರು ನಿಮ್ಮನ್ನು ಬಯಸ್ತಾರೆ. ಹಾಗೆ ಆಹ್ವಾನ ಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡಿಕೊಳ್ಬೇಕು. ಏಕೆಂದರೆ ನಿಮ್ಮ ಪ್ರಗತಿ, ನಿಮ್ಮ ನಗು ಅಥವಾ ನಿಮ್ಮ ಆರೋಗ್ಯಪೂರ್ಣವಾದಂತಹ ಬದುಕು, ನಿಮ್ಮ ಒಂದು ಪ್ರಯತ್ನಶೀಲತೆಯಿಂದ ನೀವು ಗಳಿಸ್ತಾ ಇರುವಂಥ ಆದಾಯ, ನಿಮ್ಮ ಸೌಕರ್ಯ ಸೌಲಭ್ಯ ಇದನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ಕೆಲವರಿಗೆ ಅಸೂಯೆ ಇದೆ. ಕೆಲವರು ಒಂದು ಪ್ರತೀಕಾರ, ಸೇಡನ್ನು ತೀರಿಸ್ಕೊಳ್ಳುವಂಥ ಒಂದು ತವಕದಲ್ಲಿರ್ತಾರೆ. ಆದರೆ ಅಂಥವರನ್ನು ಆದಷ್ಟು ದೂರ ಇಡಿ. ನಿಮ್ಮ ಒಂದು ಸಕ್ಸಸ್ ಬಗ್ಗೆ ಆಗಲಿ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಆಗಲಿ ಅವರಿಗೆ ತಿಳಿಸ್ಲಿಕ್ಕೆ ಹೋಗಬೇಡಿ. ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟಿದ್ದೀರಿ, ಏನೋ ಒಂದು ಹಂತಕ್ಕೆ ಬರ್ಬೋದು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀರಿ. ಒಂದು ಆಶಾ ಭಾವನೆ ಇದೆ. ಹಾಗೆ ಆ ನಿರೀಕ್ಷೆಗಳನ್ನು ಇಟ್ಕೊಂಡೇ ಜೀವನ ಮಾಡಬೇಕಾಗತ್ತೆ. ಎಷ್ಟೋ ವೇಳೆ ಕಂಡ ಕನಸೇ ನಿಮಗೆ ಸಂತೋಷವನ್ನು ತಂದಿದೆ. ಅದು ಜೀವನದಲ್ಲಿ ಆಗದೇ ಇದ್ದರೂ ಆ ಕನಸಿನ ಒಂದು ಸಿಹಿ ನೆನಪಿನಲ್ಲೇ ಜೀವನವನ್ನು ಕಳೆದಿರುವಂಥದ್ದು ಕೂಡ ಇದೆ. ಅಂತಹ ಒಂದು ನೆನಪು ಸದಾ ಇರಲಿ, ಹಸಿರಾಗಿರಲಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಯಾವುದೇ ಸಮಸ್ಯೆಗಳಿದ್ರೂ ನಿವಾರಣೆಯಾಗುತ್ತೆ. ರುದ್ರದೇವರು ನಿಮ್ಮನ್ನು ಕಾಪಾಡ್ತಾರೆ, ಬೆಂಬಲವಾಗಿ ನಿಲ್ತಾರೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.